ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಭ್ಯಾಸವನ್ನು ಮುಂದುವರಿಸ್ತಾ ದ್ವಿತೀಯ BA ಇತಿಹಾಸ ಇದರಲ್ಲಿ ನಾವು ಈಗಾಗಲೇ ಬ್ಲಾಕ್ 1 ಸಂಪೂರ್ಣವಾಗಿ ಓದ್ಕೊಂಡಿದ್ದೇವೆ. ಬ್ಲಾಕ್ 1ರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಬ್ಲಾಕ್ 2ರಲ್ಲಿ ಯಾವ ಪ್ರಶ್ನೆಗಳೆಲ್ಲ ಬಂದಿದೆ ಅಂತ ಕಳೆದ ವಿಡಿಯೋದಲ್ಲಿ ನಾವು ನೋಡಿಕೊಂಡಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಬ್ಲಾಕ್ 3ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ವಿವರಣೆಯನ್ನು ತಿಳ್ಕೊಳ್ಳೋ ಸ್ನೇಹಿತರೆ. ಮುಖ್ಯವಾಗಿ ಇದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಶಿವಾಜಿಯ ಸೈನಿಕ ಸಾಧನೆಗಳು, ಮರಾಠರ ಆಡಳಿತ, ಆಮೇಲೆ ಬಾಲಾಜಿ ವಿಶ್ವನಾಥರವರ ಸಾಧನೆ, ಬಾಲಾಜಿ ಬಾಜಿರಾವ್ ಅವರ ಸಾಧನೆಗಳನ್ನು ನಾವು ಬ್ಲಾಕ್ 3ರಲ್ಲಿ ತಿಳ್ಕೊಳ್ಬೋದಾಗಿದೆ. ಬ್ಲಾಕ್ 3ರಲ್ಲಿ ಬಂದಿರುವಂಥ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ಕೊಳ್ಳೋ ಮೊದಲು 157 ಪುಟ ಸಂಖ್ಯೆಯನ್ನು ತೆಗೀರಿ. 157ರಲ್ಲಿ ನಮಗೆ ಬ್ಲಾಕ್ 3 ಇದೆ. ಘಟಕ 13ರಿಂದ ಬ್ಲಾಕ್ 3ನೇ ಬ್ಲಾಕ್ ಇರುವಂಥದ್ದು ಮರಾಠರ ಉದಯ. ಇದರಲ್ಲಿ ನಾವು ಮೊದಲನೇದಾಗಿ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಯಾವುದು ಅಂತ ನೋಡುವ. ಶಿವಾಜಿಯ ಸೈನಿಕ ಸಾಧನೆಗಳು. ಮೊದಲನೇದಾಗಿ ಶಿವಾಜಿಯ ಸೈನಿಕ ಸಾಧನೆಗಳು. ಶಿವಾಜಿಯ ಸೈನಿಕ ಸಾಧನೆಗಳು ಅವನ ಸಾಹಸಮಯ ಹಾಗೂ ನೂತನ ರಾಜನೀತಿಗಳಿಗೆ ಸಾಕ್ಷಿಯಾಗಿದೆ. ಸ್ವತಂತ್ರ ಹಾಗೂ ಸ್ವರಾಜ್ಯ ಒಂದನ್ನು ಕಟ್ಟಬೇಕೆಂಬ ಶಿವಾಜಿಯ ಕನಸು ಮರಾಠರ ಒಕ್ಕೂಟದ ಸ್ಥಾಪನೆಯೊಂದಿಗೆ ನನಸಾಯಿತು. ಶಿವಾಜಿಯ ಸಾರ್ವಜನಿಕ ಜೀವನವು 1640ರಲ್ಲಿಯೇ ಆತನ ತಂದೆಯ ಪೂನಾ ಉತ್ತರಾಧಿಕಾರತ್ವದ ಲಭ್ಯತೆಯೊಂದಿಗೆ ಪ್ರಾರಂಭವಾಯಿತು. ಶಿವಾಜಿಯ ಗುರು ಹಾಗೂ ಮಾರ್ಗದರ್ಶಕರಾಗಿದ್ದ ದಾದಾಜಿ ಕೊಂಡದೇವನ ಪರಿಶ್ರಮಗಳು ಶಿವಾಜಿಯ ಮನಸ್ಸಿನ ಮೆಟ್ಟಿಲುಗಳಾಗಿ ಮಾರ್ಪಟ್ಟವು. ಅವನ ನಾಯಕತ್ವದಲ್ಲಿ ಮರಾಠರ ಸ್ವರಾಜ್ಯ ಸ್ಥಾಪನೆಯಲ್ಲದೆ ಮಹಾರಾಷ್ಟ್ರದ ಕೃಷಿ, ವಾಣಿಜ್ಯ, ವ್ಯಾಪಾರ, ಸ್ವಧರ್ಮ ರಕ್ಷಣೆ ಮೊದಲಾದ ಪ್ರಕ್ರಿಯೆಗಳು ಪ್ರಗತಿ ಸಾಧಿಸಿದವು. ಶಿವಾಜಿಯ ಮುಂದಿನ ನಡೆಯು ಮರಾಠರ ಐಕ್ಯತೆಯೊಂದಿಗೆ ರಾಜಕೀಯ ಸಾಧನೆಯತ್ತ ಹೊರಳಲಾರಂಭಿಸಿತು. ಅವನ ಸಾಹಸಮಯ ಬದುಕು ಮರಾಠ ಯುವಜನತೆಯ ಮೇಲೆ ಅನನ್ಯ ಪ್ರಭಾವವನ್ನು ಬೀರಿತಲ್ಲದೆ ಅವನೊಂದಿಗೆ ತಾವೂ ಸಹ ಕೈ ಜೋಡಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೆಮ್ಮರವಾಗಿ ಹೋಯಿತು. ಗೋಮಾಜಿ ನಾಯ್ಕ್, ಎಸಾಜಿ ಕಾಂಗ್, ತನಾಜಿ ಮಲುಸ್ರೆ ಈ ರೀತಿಯಾಗಿ ಮೊದಲಾದವರು ಶಿವಾಜಿಯೊಂದಿಗೆ ತಮ್ಮ ತನು ಮನ ಧನಗಳನ್ನು ದಾರಿ ಎರೆಯಲು ನಿರ್ಧರಿಸಿದರು. ಇದು ಬಿಜಾಪುರ ಸುಲ್ತಾನನೊಂದಿಗೆ ರಾಜಕೀಯ ಸಂಘರ್ಷಣೆಗೆ ದಾರಿ ಮಾಡಿಕೊಟ್ಟಿದ್ದಲ್ಲದೆ ಸ್ಥಳೀಯ ದೇಶಮುಖರೊಂದಿಗೆ ಬೆರೆಯಲು ಅವಕಾಶ ಮಾಡಿಕೊಟ್ಟಿತ್ತು. ನೋಡಿ, ಶಿವಾಜಿಯ ಸೈನಿಕ ಸಾಧನೆಗಳಲ್ಲಿ ನಾವು ನೋಡಿದರೆ ಅವರು ರಾಜಕೀಯ ಘರ್ಷಣೆಗೆ ದಾರಿ ಮಾಡಿಕೊಟ್ಟಿದ್ದಲ್ಲದೆ ಅವರ ಕೆಲವು ನಿರ್ಧಾರಗಳು, ಆಮೇಲೆ ನಮ್ಮ ಸ್ಥಳೀಯ ದೇಶಮುಖರೊಂದಿಗೆ ಬೆರೆಯಲು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇನ್ನು ಶಿವಾಜಿ ಮತ್ತು ಬಿಜಾಪುರ ಸುಲ್ತಾನರ ಸಂಬಂಧಗಳನ್ನು ನೋಡಿದರೆ, ಶಿವಾಜಿ ಮತ್ತು ಬಿಜಾಪುರ ಸುಲ್ತಾನರ ಸಂಬಂಧಗಳು ಭಾರತದ ಇತಿಹಾಸದಲ್ಲಿ ಪ್ರಮುಖ ರಾಜಕೀಯ ಸಂಘಟನೆಯೊಂದರ ಉದಯಕ್ಕೆ ಪ್ರೇರಣೆ ನೀಡಿತು. ಶಿವಾಜಿ ಮತ್ತು ಬಿಜಾಪುರ ಸುಲ್ತಾನರ ಸಂಬಂಧಗಳನ್ನು ನಾವು ನೋಡುವುದಾದರೆ, ಶಿವಾಜಿ ಮತ್ತು ಬಿಜಾಪುರ ಸುಲ್ತಾನರ ಸಂಬಂಧಗಳು ಭಾರತದ ಇತಿಹಾಸದಲ್ಲಿ ಪ್ರಮುಖ ರಾಜಕೀಯ ಸಂಘಟನೆಯೊಂದರನ್ನು ಉದಯಕ್ಕೆ ಪ್ರೇರಣೆ ನೀಡಿತು. 1556ರಲ್ಲಿ ಜಾವಲಿಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಮರಾಠರು ತಮಗೆ ಜಾವ್ಲಿನ್ ಅದನ್ನು ವಶಪಡಿಸಿಕೊಳ್ಳಲು ರಾಜಕೀಯ ಕೌಶಲ್ಯ ಕಲ್ಪಿಸಿದ ಬಿಜಾಪುರದ ಸುಲ್ತಾನತ್ವದೊಂದಿಗೆ ಸವಾಲಿಗೆ ನಿಂತರು. ಶಿವಾಜಿಯ ಇಲ್ಲಿ ಶಿವಾಜಿಯ ಒಂದು ರಾಜಕೀಯ ಸಂಘಟನೆಯೊಂದರ ಉದಯಕ್ಕೆ ಇಲ್ಲಿ ಕಾರಣವಾಗಿರುವಂಥದ್ದು ಕಾಣ್ಬೋದು. ಆಮೇಲೆ ಇಲ್ಲಿ ಅವರು ನಂತರ ಏನಾಯಿತು ಅಂತ ಹೇಳಿದ್ರೆ, ಶಿವಾಜಿಯ ಯಶಸ್ವಿ ಸೈನಿಕ ಕಾರ್ಯಾಚರಣೆಗಳು ರಾಜ್ಯ ವಿಸ್ತರಣೆಯ ಚಟುವಟಿಕೆಗಳಿಂದ
ಕೋಪಗೊಂಡ ಬಿಜಾಪುರ ಸುಲ್ತಾನನು ತನ್ನ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಹಜಿಯನ್ನು ಬಂಧಿಸಿ ಸೆರೆಯಲ್ಲಿಟ್ಟನು. ಇದರಿಂದ ಧೃತಿಗೆಟ್ಟ ಶಿವಾಜಿಯು ಕೆಲಕಾಲ ತನ್ನ ಸೈನಿಕ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಸೈನ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡರು. ಮೊಘಲರು ದಕ್ಷಿಣ ಭಾರತ ಮೇಲೆ ನಿರಂತರ ಆಕ್ರಮಣವನ್ನು ನಡೆಸಿ ಬಿಜಾಪುರ, ಗೋಲ್ಕೊಂಡ, ಅಹಮದಾಬಾದ್ ಮುಂತಾದ ಶಾಹಿ ರಾಜ್ಯಗಳನ್ನು ದುರ್ಬಲಗೊಳಿಸುವ ಸಂದರ್ಭದಲ್ಲಿ ನಡುಗಣ ಕಾಲದಲ್ಲಿ ಮತ್ತೆ ರಾಜ್ಯ ವಿಸ್ತರಣೆಗೆ ಕೈ ಹಾಕಿದ ಶಿವಾಜಿಯು ಮೊದಲಿಗೆ ಜಾವಳಿಯನ್ನು ಗೆದ್ದು ವಶಪಡಿಸಿಕೊಂಡನು. ಇನ್ನು ಶಿವಾಜಿ ಮತ್ತು ಬಿಜಾಪುರ ಸೇನಾಧಿಪತಿ ಅಫ್ಘಾನ್ ಖಾನ್ ಇದೆ. ಹಾಗೆ ಶಿವಾಜಿ ಮತ್ತು ಮೊಘಲರು, ಶಿವಾಜಿ ಮತ್ತು ಶೈಸ್ತಾ ಖಾನ್, ಶಿವಾಜಿ ಮತ್ತು ರಾಜ ಸಿಂಗ್ ಪುರಂದರ ಒಪ್ಪಂದ, ಶಿವಾಜಿ ಔರಂಗಜೇಬ್, ಶಿವಾಜಿ ಮತ್ತು ದಕ್ಷಿಣ ಭಾರತದ ಇತರೆ ರಾಜ್ಯಗಳ ಸಂಬಂಧ, ಮರಾಠರ ಶಕ್ತಿಯ ಒಗ್ಗೂಡುವಿಕೆ, ಶಿವಾಜಿಯ ವ್ಯಕ್ತಿತ್ವ. ಇನ್ನು ಬರುವಂಥದ್ದು ಶಿವಾಜಿ ಮತ್ತು ಅವನ ಆಡಳಿತ. ಶಿವಾಜಿಯ ಆಡಳಿತ ನೋಡಬೇಕು. ಹಾಗೆ ಅವನ ಆಡಳಿತದಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆ, ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವಿನ ಸಂಬಂಧಗಳು, ಪ್ರಾಂತ್ಯ ಸರ್ಕಾರದ ಸ್ವರೂಪ. ಶಿವಾಜಿಯ ಕೇಂದ್ರ ಸರ್ಕಾರದ ಬಗ್ಗೆ ನಾವು ನೋಡುವುದಾದರೆ, ಶಿವಾಜಿ ಸ್ವರಾಜ್ಯ ಪರಿಕಲ್ಪನೆಯ ಆಡಳಿತ ವ್ಯವಸ್ಥೆಯು ಅವರ ರಾಜಕೀಯ ಕೊಡುಗೆಗಳನ್ನು ಬಹು ಅಮೂಲ್ಯವಾದುದು. ಶಿವಾಜಿಯ ಕೇಂದ್ರ ಸರ್ಕಾರ ಪದ್ಧತಿಯು ಅಷ್ಟಪ್ರಧಾನ ವ್ಯವಸ್ಥೆ ಎಂದು ಹೆಸರು ಪಡೆದಿತ್ತು. ರಾಜಧಾನಿಯಲ್ಲಿ ರಾಜ, ಯುವರಾಜ, ಅಷ್ಟಪ್ರಧಾನ ಮುಂತಾದವರು ನೇತೃತ್ವದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನೀತಿ ನಿಯಮಗಳು ರಚಿಸಲ್ಪಟ್ಟಿದ್ದವು. ಆದರೆ ಕೇಂದ್ರ ಸರ್ಕಾರಗಳಲ್ಲಿ ವೇಶ್ಯೆಯರು, ಮಂತ್ರಿ, ಸಚಿವರು, ಅಮಾತ್ಯ, ನ್ಯಾಯಾಧೀಶ, ಸೇನಾಪತಿ, ಪಂಡಿತ್ ರಾವ್, ಸಾಮಂತ ಎಂಬ 8 ಮಂತ್ರಿಗಳಿರುತ್ತಿದ್ದರು. ಇಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ಪೇಶ್ವೆ, ಮಂತ್ರಿ, ಸಚಿವ, ಅಮಾತ್ಯ, ನ್ಯಾಯಾಧೀಶ, ಸೇನಾಪತಿ, ಪಂಡಿತ್ ರಾವ್, ಸಾಮಂತರು ಎಂಬ 8 ಮಂತ್ರಿಗಳು ಇರುತ್ತಿದ್ದರು. ಇನ್ನು ಅಷ್ಟಪ್ರಧಾನ ವ್ಯವಸ್ಥೆ ಅಂತ ಬಂದಾಗ ಪೇಶ್ವೆ, ಮಂತ್ರಿ ದೊರೆಯು ಆಪ್ತ ಕಾರ್ಯದರ್ಶಿ, ಅಮಾತ್ಯು ಅಮಾತ್ಯನು ಆರ್ಥಿಕ ಸಚಿವನಾಗಿದ್ದನು, ಸಾಮಂತನು ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು, ಸೇನಾಪತಿ ಸೈನ್ಯದ ಉನ್ನತ ದಳಪತಿಯಾಗಿದ್ದರು, ಸಚಿವನು ರಾಜನ ಪತ್ರವ್ಯವಹಾರಗಳ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದನು, ಪಂಡಿತ್ ರಾವ್ ಧಾರ್ಮಿಕ ವ್ಯವಹಾರಗಳ ನೋಂದಣಿ ಇದರಲ್ಲಿ 8 ಅಷ್ಟಪ್ರಧಾನರನ್ನು ಕಾಣ್ಬೋದು. ಪೇಶ್ವೆ, ಮಂತ್ರಿ, ಅಮಾತ್ಯ, ಸಾಮಂತನು, ಸೇನಾಪತಿ, ಸಚಿವ, ಆಮೇಲೆ ಪಂಡಿತ್ ರಾವ್, ನ್ಯಾಯಾಧೀಶರು. ಇದರ ಮುಂದಿನ ವಿಚಾರವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಇದರ ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದನ್ನೆಲ್ಲವೂ ಕೂಡ ಅದರ ವಿವರಣೆಯನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಕೇವಲ ಪಾಯಿಂಟ್ಸನ್ನು ಮಾತ್ರ ನೋಡ್ಕೊಂಡಿದ್ದೆವು. ಇನ್ನು ಅದರ ಸಂಪೂರ್ಣ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಸ್ನೇಹಿತರೆ, ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.